ಪಾಕಿಸ್ತಾನದ ಭಯೋತ್ಪಾದಕರನ್ನು ನಮ್ಮ ಸೇನೆಯೇ ಕರ್ಕೊಬಂದಿತ್ತು ಅಂತ ಕೊತ್ತೂರು ಮಂಜುನಾಥ್ನಂತವರು ಹೇಳ್ತಾರೆ ಅಂತ ಆದರೆ, ಹಾಗಾದರೆ ಇವರು ದೇಶ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ, ದೇಶೀಯತೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ, ಭಾರತದ ಸಾರ್ವಭೌಮತೆ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಏನಿವ್ರ ಕತೆ? ನಾವು ಯುದ್ಧವನ್ನು ಸಾರಿಲ್ಲ, ಪಾಕಿಸ್ತಾನದ ಸೇನೆಯ ಮೇಲೆ ನಾವು ಹೊಯ್ಕೈ ಮಾಡಲಿಕ್ಕೆ ಹೊರಟವರಲ್ಲ. ನಮ್ಮ ನಿರ್ದಿಷ್ಟವಾದಂಥ ಗುರಿ ಇತ್ತು, ಅದರ ಚೌಕಟ್ಟಿತ್ತು. ಆಪರೇಷನ್ ಸಿಂಧೂರ ಕೇವಲ ಭಯೋತ್ಪಾದಕರ ವಿರುದ್ಧ, ಭಯೋತ್ಪಾದಕರನ್ನ ಸಾಕುವವರ ವಿರುದ್ಧ, ಭಯೋತ್ಪಾದಕರನ್ನ ಪ್ರಾಯೋಜಿಸುವ ನೆಲದ ವಿರುದ್ಧ. ವೀಕ್ಷಕರೇ, ಇಲ್ಲಿಯವರೆಗೆ ಆಪರೇಷನ್ ಸಿಂಧೂರ ನಡೆದಂಥ ಒಂದು ಬಾಹ್ಯ ದಾಳಿಯನ್ನು ನಾವು ಗಮನಿಸಿದ್ದೆವು. ಆದರೆ ಆಂತರಿಕವಾಗಿ ಭಾರತ ಸರ್ಕಾರ ಪಾಕಿಸ್ತಾನದ ಹೆಡೆಮುರಿ ಕಟ್ಟಲಿಕ್ಕೆ ಎಂತೆಂಥ ಬ್ರಹ್ಮಾಸ್ತ್ರವನ್ನು ಬಳಸ್ತಾ ಇದೆ ಅನ್ನೋದರ ಪರಿಕಲ್ಪನೆ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಪ್ರಿಯಾಂಕ ಖರ್ಗೆ ಹೇಳಿದರು, ಚೈನಾಕ್ಕೆ ಅಮೆರಿಕಕ್ಕೆ ನೀವು ಬ್ಯಾನ್ ಮಾಡುವ ಧೈರ್ಯ ಇದೆಯಾ? ಆ ಕೆಲಸಕ್ಕೂ ಮುಂದಾಗ್ತಾ ಇದೆ. ಈಗಾಗಲೇ ಭಾರತದ ಒಟ್ಟು ಆಂತರಿಕ ಮತ್ತು ಬಾಹ್ಯ ಅದರ ಮಿಲಿಟರಿ ಶಕ್ತಿ, ಅದರ ಜೊತೆಗೆ ಮೋದಿ ನೇತೃತ್ವದ ಒಂದು ಸರ್ಕಾರದ ಲೆವೆಲ್ಲಿನ ಪ್ರಭುತ್ವ ಅವರನ್ನು ಎಷ್ಟು ದಂಗುಬಡಿಸಿದೆ ಅಂತಂದರೆ, ಟ್ರಂಪ್ ಕೊಟ್ಟ ಹೇಳಿಕೆಯನ್ನು ಮತ್ತೆ ತಿರುಚಿ ಹೇಳ್ತಾ ಇದ್ದಾರೆ. ಆ್ಯಪಲ್ ಕಂಪನಿಯ ಉತ್ಪಾದನೆಯನ್ನು ಭಾರತದಿಂದ ನೀವು ಮಾಡಬಾರ್ದು ಅಂತ ಅವರೊಂದು ವಾರ್ನಿಂಗ್ ಮಾಡಿದ್ರು, ಆ್ಯಪಲ್ ಕಂಪನಿ ಅದನ್ನು ಡಿನೈ ಮಾಡಿದೆ. ಈ ಥರದ ವಿಶ್ವಮಟ್ಟದ ಬಹಳ ಅದ್ಭುತವಾದಂಥ ಬೆಳವಣಿಗೆ ಆಗ್ತಾ ಇರೋ ಹೊತ್ತಿನಲ್ಲಿ ಆಪರೇಷನ್ ರಣಬೀರ್ ಈಗ ಹೊಸ ಕಾರ್ಯಾಚರಣೆ ಭಾರತದ್ದು. ಈ ಆಪರೇಷನ್ ರಣಬೀರ್ ಕಾರ್ಯಾಚರಣೆಯ ಮೂಲಕ ಭಾರತದ ಒಟ್ಟು ಶಕ್ತಿ ಏನು ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸಿಕೊಡುವಂಥ ಒಂದು ಕೆಲಸ ನಿನ್ನೆಯಿಂದ ಆರಂಭ ಆಗಿದೆ. ಪಾಕಿಸ್ತಾನಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ ಮತ್ತು ಆ ಡ್ಯಾಮೇಜಿನ ಒಟ್ಟು ಗಾತ್ರ ಏನು, ಅದರ ಅರಿವಿಲ್ಲದೇ ಕಾಂಗ್ರೆಸ್ ಇಲ್ಲಿ ಯಾವ ರೀತಿ ರಾಜಕೀಯ ಮಾಡ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳಬೇಕು ನಾವು. ಯಾಕೆಂತಂದರೆ ಪಾಕಿಸ್ತಾನ ತನ್ನ ಸೇನಾ ಕಚೇರಿಯನ್ನು ಇಸ್ಲಾಮಾಬಾದ್ಗೆ ಸ್ಥಳಾಂತರಿಸ್ತಾ ಇದೆ. ಸಂಪೂರ್ಣ ಸೇನಾ ಒಂದು ನೆಲೆಗಳು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದ್ದಾವೆ ಅಂತಂದರೆ, ಅದು ಅಲ್ಲಿ ರಿಪೇರಿಗೂ ದಕ್ಕದೇ ಇದ್ದಂಥ ಮಟ್ಟಕ್ಕೆ ಬಂದು ನಿಂತಿದೆ. ಆದ್ದರಿಂದ ಅದನ್ನು ನಾವು ಬದಲಾಯಿಸಬೇಕು. ಈಗಾಗಲೇ ಪಾಕಿಸ್ತಾನದಲ್ಲಿ ರಿಸರ್ವ್ ಫಂಡ್ ಅಂತ ಇರುವಂಥದ್ದು 7 ಬಿಲಿಯನ್ನು. ಆದರೆ ಅಲ್ಲೀಗ ಸೇನಾ ನೆಲೆಯನ್ನು ಅದನ್ನು ಪುನರ್ ನಿರ್ಮಿಸಬೇಕು ಅಂತಾದರೆ ಹೆಚ್ಚು ಕಮ್ಮಿ 18,000 ಕೋಟಿ 20 ಬಿಲಿಯನ್ವರೆಗೆ ಬೇಕಾಗತ್ತೆ ಅನ್ನುವಂಥದ್ದು ಅಂದಾಜು. ಆಮೇಲೆ IMF ಇಂದ ಏನು ಸಾಲ ಈಗಾಗಲೇ ಮಂಜೂರಾಗಿತ್ತಲ್ಲ, ಅದು ಬಹುತೇಕ ಪಾಕಿಸ್ತಾನಕ್ಕೆ ಸಿಗುವುದು ಸಂದೇಹ ಅನ್ನುವಂಥ ಸುದ್ದಿ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಯಾಕೆಂತಂದರೆ ಭಾರತ ತನ್ನ ಸಂಪೂರ್ಣವಾದಂಥ ಪ್ರಭುತ್ವದ ಮೂಲಕ ಭಾರತ ಯಾವ ಕಾರಣಕ್ಕಾಗಿ ನೀವು ಸಾಲವನ್ನು ಮಂಜೂರಿ ಮಾಡ್ತಿದ್ದೀರಿ, ಆ ಸಾಲವನ್ನು ಯಾವ್ಯಾವ ರೀತಿಯಲ್ಲಿ ಅದು ಬಳಸ್ಕೊಳ್ತಾ ಇದೆ ಅನ್ನುವ ಜ್ಞಾನ ಇದೆಯಾ ನಿಮಗೆ? ಯಾಕಂತೇಳಿ ಈಗ ಏನು 14 ಮಂದಿ ಅಸದ್ ಮಜೂರ್ನವರ ಕುಟುಂಬಕ್ಕೆ ಕೊಡುವಂಥದ್ದು, ಬೇರೆ ಅದರ ರೀಬಿಲ್ಟ್ ಮಾಡಿಕೊಡ್ತೇವೆ ನಮ್ಮ ದುಡ್ಡಲ್ಲಿ ಅಂತ ಹೇಳಿದಂಥದ್ದು, ಈ ಎಲ್ಲ ಹೇಳಿಕೆಗಳನ್ನು ಇಟ್ಟುಕೊಂಡು ವಾದಿಸಿದೆ. ಹಾಗಾಗಿ ಪ್ರಾಯಶಃ IMFನ ಈಗಾಗಲೇ ಒಂದು ಕಂತೇನೋ ಬಿಡುಗಡೆ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಆದರೆ ಸಾಲವನ್ನು ಕೊಡ್ತೇವೆ ಅಂತ ಹೇಳಿದ ಸಾಲವನ್ನೇ ಕೊಡುವುದೇ ಸಂದೇಹ ಅನ್ನುವಂಥ ಸುದ್ದಿ ಈಗ ಹೊಸತು. ಇನ್ನು ಜಲಯುದ್ಧ ರಣಬೀರ್, ಆಪರೇಷನ್ ರಣಬೀರ್ ಅನ್ನೋದು ಒಂದು ಜಲಯುದ್ಧದ ಹೊಸ ಕಾರ್ಯಾಚರಣೆ. 60 ಕಿಲೋಮೀಟ್ರ್ ಇರುವುದನ್ನು ಈಗ ಅಲ್ಲಿ ಒಂದು ನಾಲೆ ಅಂತೇನಿತ್ತು, ಸಿಂಧ್ ನದಿಯ ನಾಲೆ, ಅದನ್ನು 60 ಕಿಲೋಮೀಟ್ರಿಂದ ಅದನ್ನು 120 ಕಿಲೋಮೀಟ್ರಿಗೆ ವಿಸ್ತರಿಸಿ, ಆ ರಣಬೀರ್ ಕಾಲುವೆಯ ವಿಸ್ತರಣೆಯಲ್ಲಿ ಸಿಂಧ್ ನದಿಯ ನೀರನ್ನು ಚಿನಾಬ್ ಅಣೆಕಟ್ಟಿಗೆ ಅದನ್ನು ಅಲ್ಲಿ ಹರಿಯಗೊಳ್ಳಲಿಕ್ಕೆ ಬಿಟ್ಟು ಅದನ್ನು ಇಡೀದಾಗಿ ಒಂದು ಕೃಷಿ ಚಟುವಟಿಕೆಗೆ, ಬೇರೆ ಪ್ರದೇಶಗಳಿಗೆ, ಕಾಶ್ಮೀರದಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ, ಅಲ್ಲಿಗೆ ಅದನ್ನು ಬಳಸುವಂಥ ಕಾರ್ಯಾಚರಣೆಯನ್ನು ಎಷ್ಟರ ಮಟ್ಟಿಗೆ ಅಂತಂದರೆ ಈ 60 ಕಿಲೋಮೀಟ್ರ್ ಇರುವುದನ್ನು ಡಬಲ್ ಮಾಡುವಂಥದ್ದು, ಸಮರೋಪಾದಿಯಲ್ಲಿ ಸಮಯದ ಗಡುವಿನ ಒಳಗೆ ಹಗಲು ರಾತ್ರಿ ಕೆಲಸ ಮಾಡಿ ಇದನ್ನು ತಕ್ಷಣ ಮುಗಿಸಬೇಕು ಅಂತೇಳಿ ಆಪರೇಷನ್ ರಣಬೀರ್ ಆರಂಭಗೊಂಡಿದೆ. ಎಲ್ಲರೂ ಕೇಳ್ತಾ ಇದ್ರಲ್ಲ, ನೀರು ಬಂದ್ ಮಾಡಿ ಏನು ಮಾಡ್ತೀರಿ?
ಶೇಖರಣೆಗೊಂಡ ನೀರನ್ನು ಎಲ್ಲಿ ಬಿಡ್ತೀರಿ? 80% ಪಾಕಿಸ್ತಾನಕ್ಕೆ ಬಿಡೋದನ್ನು ಹಾಗೆ ಬಿಡಿ. ಮುಫ್ತಿ ಮೊಹಮ್ಮದ್ ಮುಫ್ತಿಯಲ್ಲಿ ಅಂದರೆ ಫ್ರೀಯಾಗಿ ಅವರು ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಕೂತಿದ್ದಾರೆ. ನೀವು ಆಯುಧಗಳನ್ನು ಬಳಸಿ, ಆದರೆ ನೀರನ್ನು ಆಯುಧವಾಗಿ ಬಳಸಿ ಪಾಕಿಸ್ತಾನದ ಅಮಾಯಕರಿಗೆ ನೀವು ತೊಂದರೆ ಮಾಡ್ತಾ ಇದ್ದೀರಿ. ನಮ್ಮಲ್ಲಿ 26 ಜನರ ಪಾಯಿಂಟ್ ಬ್ಲ್ಯಾಂಕ್ ಗನ್ನಲ್ಲಿ ಹೊಡೆದ್ರಲ್ಲ ಮುಫ್ತಿಯವರೇ, ಅದಕ್ಕೇನು ಹೇಳ್ತೀರಿ? ಅವರು ನಮ್ಮ ಅಮಾಯಕರು, ನಮ್ಮ ಸಾಮಾನ್ಯರು, ನಮ್ಮ ಹೆಣ್ಣುಮಕ್ಕಳ ಸಿಂಧೂರ ಮತ್ತು ಕರಿಮಣಿಗೆ ಕೈ ಹಾಕಿ ಬೀಭತ್ಸವಾಗಿ ಕೊಂದ್ರಲ್ಲ, ಅದು ಓಕೆನಾ? ರಾಜತಾಂತ್ರಿಕತೆ ಅಂದರೆ ಏನು? ಪಾಕಿಸ್ತಾನದ ಸಾಮಾನ್ಯರ ಬಗ್ಗೆ ನಿಮಗೆ ಇಷ್ಟು ಕಾಳಜಿ, ಇಷ್ಟು ಕರುಣೆ, ಇಷ್ಟು ಮರುಕ ಬರ್ತದಲ್ಲ ನಿಮ್ಮ ರಾಜಕೀಯ ಕಾರಣಕ್ಕಾಗಿ. ಈ ದೇಶದಲ್ಲಿ ನೀವು ಮುಖ್ಯಮಂತ್ರಿಯಾಗಿದ್ದವರು, ನೀವು ಈ ದೇಶದ ಎಲ್ಲ ಸುಖ ಸೌಲಭ್ಯವನ್ನು ಉಂಡು ಜೀವನದ ಸಂಧ್ಯೆಯಲ್ಲಿ ನಿಂತವರು, ನೀವು ಪಾಕಿಸ್ತಾನದ ಪರವಾಗಿ ಮಾತಾಡ್ತೀರಿ. ಇಲ್ಲಿ ಜನಸಾಮಾನ್ಯರನ್ನ ಮಾರಣ ಹೋಮ ಮಾಡಿದಾರಲ್ಲ ಅವರು. ಈ 75 ವರ್ಷದಲ್ಲಿ ಎಷ್ಟು ಸಾವಿರ ಜನರು ಕೊಂದಿರಬೇಕು? 26/11 ನೆನಪಿಲ್ವಾ ನಿಮಗೆ? UPA ಗೌರ್ಮೆಂಟಲ್ಲಿ ಎಷ್ಟು ಸಾವಿರ ಜನ ಸತ್ತರು ಅಂತ ನೆನಪಿದೆಯಾ? ಪಹಲ್ಗಾಮಿನ ಘಟನೆ ನೆನಪಿದೆಯಾ? ಪುಲ್ವಾಮಾ ಘಟನೆ ನೆನಪಿದೆಯಾ? ಇಂಥ ಎಲ್ಲ ಘಟನೆಗಳಲ್ಲಿ ಸಾವನ್ನಪ್ಪಿದ್ದು ಸಾಮಾನ್ಯರು. ನಿಮಗೆ ಪಾಕಿಸ್ತಾನದ ಸಾಮಾನ್ಯರ ಬಗ್ಗೆ ಚಿಂತೆ. ಅದರ ಜೊತೆಗೆ ಅಲ್ಲಿಯ ವಾಯುನೆಲೆಯ ಔರಂಗಜೇಬ್ ಅನ್ನುವಂಥ ಅಧಿಕಾರಿ ಅಲ್ಲಿಯ ಮಕ್ಕಳಿಗೆ ಸೈನ್ಯದ ತರಬೇತಿ ಕೊಟ್ಟು ಅವರನ್ನು ಸೈನ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕಲ್ಲೊಡೆಲಿಕ್ಕೆ ಕಲಿಸ್ತಾ ಇದ್ದಾರೆ. ಕಲ್ಲೊಡೆಲಿಕ್ಕೆ ಕಲಿಸಿದವರು ಯಾರು ಕಾಶ್ಮೀರದಲ್ಲಿ? ನಿಮ್ಮಂಥದೇ ರಾಜಕಾರಣಿಗಳು. ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಈಗ ಸ್ವಲ್ಪ ದೇಶದ ಪರವಾಗಿ ಏನೋ ಮಾತಾಡ್ತಾ ಇದ್ದಂಗೆ ಅನಿಸ್ತದೆ. ನಿಮ್ಮ ಚಾಳಿ ಬದಲಾಗಿಲ್ಲ, ನಿಮ್ಮ ಹುಟ್ಟುಗುಣ ಗಟ್ಟ ಹತ್ರ ಬಿಟ್ಟಿಲ್ಲ. ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದಲ್ಲ. ಅದೇ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಹೇಳಿದ್ದೇನು? ಭಾರತ ಇದೇ ರೀತಿ ಮುಂದುವರಿತಾ ಬಂದರೆ ನಮ್ಮ ಸೂಸೈಡ್ ಬಾಂಬರ್ಗಳಿಗೆ ತಯಾರು ಮಾಡ್ತಾ ಇದ್ದಂಥ ಮಕ್ಕಳಿದಾರಲ್ಲ, ಆ ಮಕ್ಕಳನ್ನೇ ನಾವು ಫಸ್ಟ್ ಲೇಯರಲ್ಲಿ ನಿಲ್ಲಿಸ್ತೇವೆ ಅಂತ. ಇಂಥ ಅಮಾನುಷವಾದ ಹೇಳಿಕೆಯನ್ನು ಕೊಟ್ಟಂಥ ಮನುಷ್ಯ ವಿರೋಧಿ, ಮನುಕುಲದ ವಿರೋಧಿ ಈ ಪಾಕಿಗಳನ್ನು ನೀವು ಸಮರ್ಥನೆ ಮಾಡ್ತೀರಿ. ಏನನ್ಬೇಕು ಇದಕ್ಕೆ? ನೀರನ್ನು ಅಸ್ತ್ರವಾಗಿ ಬಳಸಬೇಡಿ, ಇನ್ಯಾವುದನ್ನು ಅಸ್ತ್ರವಾಗಿ ಬಳಸಬೇಕು? ಇಷ್ಟು ವರ್ಷ ಯಾವ ಅಸ್ತ್ರದಿಂದ ಅವರನ್ನು ಮಣಿಸಿದ್ದೀರಿ? 370 ಅದನ್ನು ರದ್ದುಗೊಳಿಸಿದ ತಕ್ಷಣ ಇನ್ನಿಲ್ಲದಂತೆ ಬದುಕೆ ಮುಗಿದೋಯ್ತು ಅನ್ನುವ ಹಾಗೆ ವಿಲವಿಲ ಅಂತ ಒದ್ದಾಡ್ಬಿಟ್ರಿ. ಪಾಕಿಸ್ತಾನಕ್ಕೆ ಹೋಗ್ಬೋದಲ್ಲ. ಹೇಗೋ ನೀವು ಪಾಕಿಸ್ತಾನಕ್ಕೆ ಹೋಗದೇನೆ ಪಾಕಿಸ್ತಾನಕ್ಕೆ ಪರವಾಗಿ ನಿಂತಿದ್ದೀರಿ, ಪಾಕಿಸ್ತಾನಕ್ಕೆ ಸಹಕಾರ ಮಾಡಿದ್ರಿ 75 ವರ್ಷದಲ್ಲಿ. ಭಾರತವನ್ನು ಒಪ್ಪಲಿಲ್ಲ, ಯಾವತ್ತು ಭಾರತ ಧ್ವಜವನ್ನು ಒಪ್ಪಲಿಲ್ಲ, ಭಾರತದ ಸಂವಿಧಾನವನ್ನು ಒಪ್ಪಲಿಲ್ಲ, ಭಾರತದ ಧ್ವಜ ಯಾವುದೇ ರೀತಿಯ ಒಂದು ರಾಷ್ಟ್ರಗೀತೆಯನ್ನು ಒಪ್ಪದವರಲ್ಲ ನೀವು ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೊಂಡೇ ತಿರುಗಾಡಿದವರು. ಈಗಲೂ ಕಾಲ ಮಿಂಚಿಲ್ಲ, ಹೊರಡಿ. ಅಲ್ಲಿ ಬೇಕಾದಷ್ಟು ರಾಜಕೀಯ ಮಾಡಲಿಕ್ಕೆ ನಿಮಗೆ ಜಾಗ ಇದೆ. ಭಾರತದಲ್ಲಿ ಇನ್ನು ಮುಂದೆ ನಿಮಗೆ ಜಾಗ ಇಲ್ಲ. ಭಾರತದ ರಾಜಕಾರಣದಲ್ಲಿ ನೀವೆಲ್ಲ ಇನ್ನು ಮುಂದೆ ಔಟ್ಡೇಟೆಡ್, ಮುಗಿದೋಯ್ತು ಕತೆ. ನೀವು ಅಲ್ಲಿಗೆ ಹೋದರೆ ಮತ್ತೆ ಅಪ್ಡೇಟ್ ಆಗ್ತೀರಿ. ಆ ಬಗ್ಗೆ ಯೋಚನೆ ಮಾಡೋದು ಹೆಚ್ಚು ಸೂಕ್ತ ಅನ್ನೋದು ಈ ದೇಶದ ಜನರ ಮತ್ತು ಈ ದೇಶಿಕರ, ಭಾರತೀಯರ, ಭಾರತದ ಒಂದು ಸಾರ್ವಭೌಮತೆಯನ್ನು ಒಪ್ಪುವವರ ಮಾತು ಅದು ನಿಮ್ಮ ಕಿವಿಗೆ ಬಿದ್ದಿರ್ಬೋದು ಅಂತ ಅಂದುಕೊಳ್ತೇನೆ. ಇನ್ನು ಈ ಆಪರೇಷನ್ ರಣಬೀರದ ಇನ್ನೊಂದು ಬೆಳವಣಿಗೆ ಅಂದರೆ 3000 ಮೆಗಾವಾಟನ್ನು ವಿದ್ಯುತ್ ಉತ್ಪಾದಿಸುವ ಘಟಕವನ್ನು ಕೂಡ ತಕ್ಷಣ ಅದನ್ನು ನಿರ್ಮಿಸಬೇಕು. ಮತ್ತು ಕಟುವಾ, ಪರಾಗ್, ರಾವಿ ಈ ಕಾಲುವೆಗಳಲ್ಲಿ ಹೂಳೆತ್ತುವ ಕಾರ್ಯ ಈಗಾಗಲೇ 50% ಮುಗಿದೋಗಿದೆ. ಅಷ್ಟು ವೇಗದಲ್ಲಿ ಕೆಲಸ ಆಗ್ತಾ ಇದೆ. ಈ ಕಾಲುವೆ ಡಬಲ್ ಆಗಿರೋದ್ರಿಂದ ಇನ್ನು ಪಾಕಿಸ್ತಾನಕ್ಕೆ ಹನಿ ನೀರನ್ನು ಕೂಡ ಕೊಡುವ ಪ್ರಶ್ನೆ ಇಲ್ಲವೇ ಇಲ್ಲ. ಪ್ರತಿ ದಿನ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನೀರಿನ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯುವುದಿಲ್ಲ. ಭಯೋತ್ಪಾದಕತೆಯ ಬೇರನ್ನು ನೀವು ಯಾವತ್ತ ಕಿತ್ತು ಬಿಸಾಡ್ತೀರಿ, ಅದನ್ನು ಜಗತ್ತಿಗೆ, ಮುಖ್ಯವಾಗಿ ಭಾರತಕ್ಕೆ ಶುದ್ಧಾಂಗವಾಗಿ ಮನವರಿಕೆ ಮಾಡಿಕೊಡ್ತೀರಲ್ಲ, ಅವತ್ತು ನಿಮಗೆ ನೀರು ಸಿಗತ್ತೆ. ಅದರಲ್ಲೂ 80% ಅಲ್ಲ. ಈ ರೀತಿಯ ಒಂದು ಕಟಕ್ಕಾದಂಥ ಹೇಳಿಕೆಯನ್ನು, ಕರಾರುವಕ್ಕಾದಂಥ ಹೇಳಿಕೆಯನ್ನು ಜೈಶಂಕರ್ ಅವರು ನಿನ್ನೆ ಕೂಡ ಅದನ್ನು ಕೊಟ್ಟಿದ್ದಾರೆ. ಇನ್ನು ಆಗಲೇ ನಿಮಗೆ ಹೇಳಿದೆ ನಾನು, ಈ ಏರ್ ಬೇಸು ಯಾವ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ನಮ್ಮ ದೇಶದ ಕಾಂಗಿ ಕೂಟಕ್ಕೆ ಅದು ಆಗೋದಿಲ್ಲ. ಯಾಕೆಂತಂದರೆ ನಿಮಗೆ ನಿದ್ದೆ ಮಾಡುವವನನ್ನೇ ಎಬ್ಬಿಸ್ಬೋದು.
ನಿದ್ದೆ ಮಾಡುವ ಹಾಗೆ ನಟಿಸುವವನೇ ಎಬ್ಬಿಸಲಿಕ್ಕಾಗೋದಿಲ್ಲ. ಈ ದೇಶದ್ರೋಹವೇ ನನ್ನ ನಿತ್ಯ ಮಂತ್ರ. ನಾನು ಭಾರತದ ವಿರೋಧವಾಗಿಯೇ ಮಾತಾಡೋದು. ನಾನು ಪಾಕಿಸ್ತಾನ, ಟರ್ಕಿ, ಚೈನಾ ಇಂಥ ದೇಶಗಳ ಪರವಾಗಿಯೇ ನಾನು ಮಾತಾಡೋದು. ಅವರೆಲ್ಲ ನಮಗೆ ಹಿತೈಷಿಗಳು, ಮಿತ್ರರು. ಭಾರತ ಮಾತ್ರ ನನ್ನ ಶತ್ರು. ನಾನು ಭಾರತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಲ್ಲ ಅವರು, ರಾಹುಲ್ ಗಾಂಧಿ. ಆದ್ದರಿಂದ ಅವ್ರದ್ದೇನು ಗುಟ್ಟಾಗುವುದಿಲ್ಲ. ಆದರೆ ಸ್ವತಃ ಪಾಕಿಸ್ತಾನವೇ ಒಪ್ಪಿಕೊಂಡಂಥ ಇವತ್ತೇನು ಟೆಂಡರ್ ಕರೀತಾ ಇದ್ದಾರೆ, ಅದರ ಅಂಕಿಅಂಶ ಹೇಳುವ ಪ್ರಕಾರ ಪಾಕಿಸ್ತಾನದಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ. ಇಡೀ ಪ್ರಪಂಚದ ಯುದ್ಧ ಶಸ್ತ್ರಾಸ್ತ್ರ ಮತ್ತು ಯುದ್ಧದ ಒಟ್ಟು ಪರಿಣಾಮದ ಬಗ್ಗೆ ತಜ್ಞತೆಯಿಂದ ಮಾತಾಡುವವರು ಪೆಂಟಗನ್ನಿನ ಅಧಿಕಾರಿಗಳ ಮೂಲಕ ಬಂದಂಥ ಏನು ಸುದ್ದಿ ಏನಿದೆ ಇದು, ಇಲ್ಲಿಯವರೆಗೆ ಭಾರತದ 4 ದಿನದ ದಾಳಿಯಲ್ಲಿ ಪಾಕಿಸ್ತಾನದ 20%ಕ್ಕೂ ಹೆಚ್ಚು ಏರ್ಬೇಸು ಸಂಪೂರ್ಣ ನಾಶ ಆಗಿದೆ. ಅಂದರೆ ಅದರ ಆ್ಯಸೆಟೀಸ್ ಯೂಸ್ ಮಾಡೋದು ಬಿಡಿ, ಒಂದು ಸಣ್ಣ ಪುಟ್ಟ ರಿಪೇರಿ ಮಾಡಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಬಾವಿ ಆಕಾರದ ಕುಳಿಗಳು ಏರ್ ಸ್ಟ್ರಿಪ್ಪಲ್ಲಿ ಬಿದ್ದಿದ್ದಾವೆ. ಹಾಗಾಗಿ ಅದರ ಸಂಪೂರ್ಣ ರಿಪೇರಿಯನ್ನು ಮಾಡಬೇಕಾಗಿದೆ. ನೂರ್ಖಾನ್, ಸರ್ಗೋದಾ, ಜಕೋಬಾ ಇತ್ಯಾದಿ ಒಟ್ಟು ಅಲ್ಲಿ ಆದಂಥ ರನ್ವೇಗಳ ಏನು ಲಾಸ್ ಇದೆಯಲ್ಲ 20%ಕ್ಕೂ ಹೆಚ್ಚು. ಒಂದೊಂದು ರನ್ವೇಯ ರಿಪೇರಿಗೆ ಮಿನಿಮಮ್ 10ರಿಂದ 1 ತಿಂಗಳು ಬೇಕಂತೆ. ರನ್ವೇಗಳನ್ನು ಡ್ಯಾಮೇಜ್ ಮಾಡಿದ್ದು ಒಂದು ರನ್ವೇಯ ಡ್ಯಾಮೇಜನ್ನು ಸರಿ ಮಾಡಲಿಕ್ಕೆ 10ರಿಂದ 20 ಮಿಲಿಯನ್ ಬೇಕಂತೆ. ಲೆಕ್ಕ ಹಾಕಿ, $10 ರಿಂದ 20 ಮಿಲಿಯನ್, $10 ರಿಂದ 20 ಮಿಲಿಯನ್ ಬೇಕು. ಆ ಲೆಕ್ಕದಲ್ಲಿ 1.2 ಆರ್ $2 ಬಿಲಿಯನ್ ಅಂತಂದರೆ 18,000 ಕೋಟಿ ಬೇಕಾಗತ್ತಂತೆ. ಈಗ ಅವರ ಹತ್ರ ಇರುವಂಥದ್ದು ರಿಸರ್ವ್ ಫಂಡ್ ಎಷ್ಟು ಅಂದರೆ $7 ಬಿಲಿಯನ್. ಆದರೆ ಅವರು $7 ಬಿಲಿಯನ್ ಅವರ ಹತ್ರ ಇರೋದ್ರಿಂದ ಇನ್ನು 4 ರಿಂದ 5 ಬಿಲಿಯನ್ ಅನ್ನು ಮತ್ತೆ ಅವರು ಸಾಲ ತೆಗೆಯಬೇಕಾಗತ್ತೆ. ಅದರಲ್ಲಿ ಮತ್ತೆ ನಿಮಗೆ ATC ಟವರ್ಸು, ಹ್ಯಾಂಗರ್ಸು ಅಂದರೆ ಏರ್ಪೋರ್ಟಲ್ಲಿರುವಂಥದ್ದು ಅದರ ಡ್ಯಾಮೇಜ್ ಎಲ್ಲ ಅವ್ರು ಲೆಕ್ಕ ಹಾಕಿಲ್ಲ. ಆಮೇಲೆ ಅವೇಕ್ ಸಿಸ್ಟಮ್ ಪೂರ್ಣ ಡ್ಯಾಮೇಜ್ ಆಗಿದೆ. ಈಗ J-16, J-17, F-16, ಆಮೇಲೆ ಚೈನಾ ಕೊಟ್ಟಂಥ ಶಸ್ತ್ರಾಸ್ತ್ರಗಳು, ಟರ್ಕಿಯ ಡ್ರೋನ್ಗಳು ಅವೆಲ್ಲ ನಾಶ ಆದದ್ದನ್ನು ಕೇಳಿದ್ರೆ ಅದಕ್ಕೆ ಕೆಲವು 1,000 ಕೋಟಿಯನ್ನು ಮತ್ತೆ ಆ್ಯಡ್ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಈಗ ನೀವು ಭಾರತದಿಂದ ಆದಂಥ ಡ್ಯಾಮೇಜನ್ನು ಪರಕೀಯರು, ಬೇರೆ ದೇಶದವರು ಮತ್ತು ಸ್ವತಃ ಈಗ ಪಾಕಿಸ್ತಾನ ಅಲ್ಲಿ ಟೆಂಡರ್ ಕರೆದಂಥ ಅಂಕಿಅಂಶಗಳು ಹೇಳುವ ಪ್ರಕಾರ ಇಷ್ಟು ಲಾಸ್ ಆಗಿದೆ. ಆದರೆ ನಮ್ಮ ಭಾರತೀಯ ಕಾಂಗ್ರೆಸ್ಸು ಮತ್ತು ಇಂಡಿ ಕೂಟದವರಿಗೆ ಭಾರತ ಸರ್ಕಾರದ, ಭಾರತದ ಮಿಲಿಟರಿ ಶಕ್ತಿಯ, ಅದರ ಆತ್ಮಶಕ್ತಿಯ, ದೇಶಭಕ್ತಿಯನ್ನು ಅವಹೇಳನ ಮಾಡುವ, ಗೇಲಿ ಮಾಡುವ ಕೆಲಸವನ್ನೇ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹೊರತು ಅವರು ಈ ದೇಶದ ಈ ಸಾರ್ವಭೌಮತೆಗಾಗಿ ಇಂಥ ಒಂದು ಅದ್ಭುತವಾದಂಥ ಹೋರಾಟವನ್ನು, ಚಾರಿತ್ರಿಕವಾದ ಹೋರಾಟವನ್ನು ಮಾಡಿದ್ದನ್ನು ಅದನ್ನು ನೆನೆಸಿಕೊಳ್ಳುವಂಥ ಒಂದು ಸೌಜನ್ಯ ಕೂಡ ಇಲ್ಲ ಅಂತಾದರೆ ಈ ದೇಶದ ವಿರೋಧ ಪಕ್ಷ ಅಂತ ಹೇಳೋಣೋ, ಪಾಕಿಸ್ತಾನದ ಆಡಳಿತ ಪಕ್ಷ ಅಂತ ಹೇಳೋಣೋ, ಅಥವಾ ಏನು ಹೇಳೋಣ? ಇದಕ್ಕೆ ನೀವೇ ಹೇಳಬೇಕು ಅದನ್ನು. ರಹೀಮ್ ಖಾನ್, ಸುಕ್ಕೂರ್ ಈ ಏರ್ ಬೇಸನ್ನು ಡ್ಯುಯಲ್ ಪರ್ಪಸ್ಸು ಹಿಂದೆ ಪೂರ್ಣದಲ್ಲಿತ್ತಲ್ಲ ನಮ್ಮಲ್ಲಿ, ಅಂದರೆ ಸಾರ್ವಜನಿಕ ಒಂದು ಏರ್ಕ್ರಾಫ್ಟ್ಗಳು ಅಲ್ಲಿ ಇಳಿತವೆ, ಸೈನ್ಯದ ಏರ್ಕ್ರಾಫ್ಟ್ಗಳು ಇಳಿತವೆ. ಈ ಒಂದು ಏರ್ ಬೇಸ್ಗಳು ಕೂಡ ಅಲ್ಲಿ ಸಂಪೂರ್ಣವಾಗಿ ಧ್ವಂಸ ಆಗಿದ್ದಾವೆ. ಇದರ ರಿಪೇರಿ ಇತ್ಯಾದಿ ಎಲ್ಲವನ್ನ ಸೇರಿದರೆ, ಮತ್ತು ಕರಾಚಿಯಲ್ಲಿ INS ಅದರ ಬಂದರ್ ಮೇಲೆ ಅಲ್ಲಿ ದಾಳಿ ಮಾಡಿದ್ದು ಅದನ್ನು ನೀವು ಎಕ್ಸ್ಟ್ರಾ ಸೇರಿಸ್ಕೋಬೇಕು. HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣ ರಾಡಾರ್ ಸಿಸ್ಟಮ್ ಹಾಳಾಗಿದೆ, ಅದನ್ನು ನೀವು ಸೇರಿಸ್ಕೋಬೇಕು. ಇನ್ನೂ ಹಲವಾರು ಬಗೆಯಲ್ಲಿ ಆದಂಥ ಈ ಡ್ಯಾಮೇಜ್ಗಳನ್ನು ಸೇರಿಸ್ತಾ ಹೋದರೆ ಪಾಕಿಸ್ತಾನಕ್ಕೆ ಭಾರತ ಮಾಡಿದಂಥ ಡ್ಯಾಮೇಜ್ ಇದೆಯಲ್ಲ, ಅದು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಒಂದು ಬಹುಮಟ್ಟದ ಡ್ಯಾಮೇಜನ್ನು ಅದು ಮಾಡಿದೆ. ಪಾಕಿಸ್ತಾನದ ಅಕ್ಷರಶಃ ಅದರ ಮಿಲಿಟರಿಯ ನಡುವನ್ನು ಮುರಿದಿದೆ. ಇಂಥ ಒಂದು ವೀರೋಚಿತವಾದಂಥ ಪ್ರಳಯಾಗ್ನಿ ಥರ ನುಗ್ಗಿ ಭಾರತ ಪಾಕಿಸ್ತಾನವನ್ನು ಹೊಡೆದಿದೆ. ಪಾಕಿಸ್ತಾನದ ಇಡೀಯದಾಗಿ
ನಮ್ಮ ಶಸ್ತ್ರಾಸ್ತ್ರಗಳು ಒಳನುಗ್ಗಿದ್ದಾವೆ, ಆದರೆ ಮಾನವ ಶಕ್ತಿ ಒಳನುಗ್ಗಲಿಲ್ಲ. ಅದು ಬಹಳ ಮುಖ್ಯವಾದದ್ದು. ಗಡಿಯ ಹೊರಗಡೆನೇ ನಿಂತು ನಮ್ಮ ದೇಶದ ನೆಲದಿಂದಲೇ ಕಾರ್ಯಾಚರಣೆ ಮಾಡಿ ನಾವು ಈ ಮಟ್ಟದಲ್ಲಿ ಅದಕ್ಕೆ ಡ್ಯಾಮೇಜ್ ಮಾಡಿದ್ದೇವೆ ಅಂತ ಆದರೆ, ಇನ್ನು ನಾವು ಪೂರ್ಣ ಮಟ್ಟದಲ್ಲಿ ಸೈನ್ಯವನ್ನು ಒಳಗೆ ನುಗ್ಗಿಸಿದರೆ ಏನಾಗ್ತಿತ್ತು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಇಡೀ ಪ್ರಪಂಚವನ್ನು ಇವತ್ತು ನಿಬ್ಬೆರಗುಗೊಳಿಸಿದ ಪ್ರಶ್ನೆ. ಭಾರತದ ಶಕ್ತಿ ಸಂಚಯ ಯಾವ ಮಟ್ಟದಲ್ಲಿ ಈ ದಶಕದಲ್ಲಿ ಆಯಿತು ಅನ್ನೋದನ್ನು ಅವರು ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿಯೊಂದು ವಿಷಯದಲ್ಲಿ ಒಂದೇ ಒಂದು ಡ್ರೋನನ್ನು ನಾವು ಕಳ್ಕೊಂಡಿಲ್ಲ, ನಾವು ಯಾವ ಡ್ಯಾಮೇಜಿಗೂ ಒಳಗಾಗಿಲ್ಲ. ಒಳಗಡೆ ಕೂಡ ಈಗ ನಿರಂತರವಾಗಿ ಅದರ ಇಡೀ ಭಯೋತ್ಪಾದಕತೆಯ ಬೇರುಗಳನ್ನು ಕಿತ್ತು ಬಿಸಾಡ್ತಾ ಇದ್ದೇವೆ. ಅವರನ್ನು ಹುಡುಕಿ ಹೊಡಿತಾ ಇದ್ದೇವೆ. ಇಂಥ ಒಂದು ಕಾರ್ಯಾಚರಣೆಗೆ ಭಾರತ ಸೈನ್ಯ ಇಳಿದಿದೆ. ಆದರೆ ಅದನ್ನೂ ಗೇಲಿ ಮಾಡ್ತಾರೆ. ಸೈನ್ಯವೇ ಕರೆ ತಂದಿತೇ ಇವರನ್ನು ಉಗ್ರಗಾಮಿಗಳನ್ನು ಅಂತ ಕೇಳುವ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಮುಂದಾಗ್ತಾರೆ. ಅದರ ಜೊತೆಗೆ ಇದೇ ಆಪರೇಷನ್ ಸಿಂಧೂರವನ್ನು ಇಡೀ ಪ್ರಪಂಚವೇ ಬೆರಗುಗಣ್ಣಿನಿಂದ ನೋಡ್ತಾ ಇರುವಾಗ ರಾಹುಲ್ ಗಾಂಧಿ ವಿದೇಶಾಂಗ ಸಚಿವರೇ ಜೈಶಂಕರ್ ಅವರೇ ಆಪರೇಷನ್ ಸಿಂಧೂರ ಆರಂಭ ಆಗುವ ಮೊದಲನೇ ಇನ್ಫಾರ್ಮೇಷನನ್ನು ಪಾಕಿಸ್ತಾನಕ್ಕೆ ರವಾನಿಸಿದ್ದಾರೆ ಅನ್ನುವಂಥ ಗುರುತರವಾದ ಆಪಾದನೆಯನ್ನು ಮಾಡಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ರಾಜಕೀಯವನ್ನು ಮಾಡ್ಬೋದು? ಇದಕ್ಕೆ ಶುದ್ಧ ರಾಜಕೀಯ ಅಂತ ಹೇಳೋಣ, ಕ್ಷುದ್ರ ರಾಜಕೀಯ ಅಂತ ಹೇಳೋಣ, ದೇಶದ್ರೋಹಿ ರಾಜಕೀಯ ಅಂತ ಹೇಳೋಣ, ಏನು ಹೇಳೋಣ? ಯುದ್ಧದ ಸಂದರ್ಭದಲ್ಲಿ ಭಯೋತ್ಪಾದಕರ ವಿರುದ್ಧವಾದ ಹೋರಾಟದಲ್ಲಿ, ಅದರಲ್ಲೂ ತಮಾಷೆ ಅಂದರೆ ಒಬ್ಬ LOP ಒಬ್ಬ ವಿರೋಧ ಪಕ್ಷದ ನಾಯಕ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಕೊಟ್ಟಿ ಇನ್ಫಾರ್ಮೇಷನನ್ನು ಇಟ್ಕೊಂಡು ಭಾರತ ಸರ್ಕಾರದ ವಿದೇಶಾಂಗ ಸಚಿವರ ಮೇಲೆ ಇಂಥ ಗುರುತರವಾದ ಆಪಾದನೆ ಮಾಡ್ತಾರೆ ಅಂತಾದರೆ ಇದರ ಜವಾಬ್ದಾರಿ ಅನ್ಬೇಕೋ ಬೇಜವಾಬ್ದಾರಿ ಅನ್ಬೇಕೋ ಹೇಳಿ? ಮುಗ್ಧತೆ ಅನ್ಬೇಕೋ, ದಡ್ಡತನ ಅನ್ಬೇಕೋ, ಅಥವಾ ಪಟಿಂಗತನ ಅನ್ಬೇಕೋ? ಏನು ಹೇಳೋಣ? ಇದಕ್ಕೆ ಯಾವುದೇ ರೀತಿಯ ಬೇಸ್ಲೆಸ್ ಆರೋಪ, ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿಗಳೇ ಇಲ್ಲ. ನಾವು ಯುದ್ಧವನ್ನು ಸಾರಿಲ್ಲ. ಪಾಕಿಸ್ತಾನದ ಸೇನೆಯ ಮೇಲೆ ನಾವು ಹೊಯ್ಕೈ ಮಾಡಲಿಕ್ಕೆ ಹೊರಟವರಲ್ಲ. ನಮ್ಮ ನಿರ್ದಿಷ್ಟವಾದಂಥ ಗುರಿ ಇತ್ತು, ಅದರ ಚೌಕಟ್ಟಿತ್ತು. ಆಪರೇಷನ್ ಸಿಂಧೂರ ಕೇವಲ ಭಯೋತ್ಪಾದಕರ ವಿರುದ್ಧ, ಭಯೋತ್ಪಾದಕರನ್ನ ಸಾಕುವವರ ವಿರುದ್ಧ, ಭಯೋತ್ಪಾದಕರನ್ನ ಪ್ರಾಯೋಜಿಸುವ ನೆಲದ ವಿರುದ್ಧ. ನೆಲಕ್ಕೆ ನೆಲವನ್ನು ಮುಟ್ಟಿಸಿ ಮಣ್ಣು ಮಾಡ್ತೇವೆ, ಅವರನ್ನು ಹೊಡೆದುಳಿಸ್ತೇವೆ. ಅವರನ್ನು ಸೈನ್ಯದ ಕಾರ್ಯಾಚರಣೆಗೆ ಲೆಕ್ಕಾಚಾರವನ್ನು, ಸಾಕ್ಷ್ಯವನ್ನು ಈ ಸಾರಿ ಸಂಪೂರ್ಣವಾಗಿ ಇಟ್ಟಾಗಲೂ ಕೂಡ ಅಲ್ಲಿಯೂ ಮತ್ತೆ ಹುಳಿ ಹಿಂಡುವ, ಅಲ್ಲಿಯೂ ಮತ್ತೆ ಅವರನ್ನು ಅವಮಾನಿಸುವ, ಸೈನ್ಯದ ಒಟ್ಟು ಶಕ್ತಿಯನ್ನು ಈ ರೀತಿಯಲ್ಲಿ ಹೀಗಳೆಯುವ, ಹೇವರಿಕೆಗೆ ಗುರಿ ಮಾಡುವ ಅಸಹ್ಯದ ಮಾತುಗಳಿಂದ ಪಾಕಿಸ್ತಾನದ ಭಯೋತ್ಪಾದಕರನ್ನು ನಮ್ಮ ಸೇನೆಯೇ ಕರ್ಕೊಬಂದಿತ್ತು ಅಂತ ಕೊತ್ತೂರು ಮಂಜುನಾಥ್ನಂತವರು ಹೇಳ್ತಾರೆ ಅಂತ ಆದರೆ, ಹಾಗಾದರೆ ಇವರು ದೇಶ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ? ದೇಶೀಯತೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ? ಭಾರತದ ಸಾರ್ವಭೌಮತೆ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಏನಿವ್ರ ಕತೆ? ಯಾವ ಮಟ್ಟದ ರಾಜಕೀಯ ಇದು? ಮಾತೃದ್ರೋಹ ಮಾಡುವ ರಾಜಕೀಯ ಅಲ್ವೇ ಇದು? ಹಾಗನ್ನಿಸೋದಿಲ್ವ ನಿಮಗೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವ್ರ ಬಗ್ಗೆ ಮಾತಾಡಿ ನಮಗೆ ಒಂಥರ ಹೇಸಿಗೆ ಹುಟ್ಟುಬಿಟ್ಟಿದೆ ಅಂತ. ಯಾಕೆಂದರೆ ತನ್ನ ನೆಲ, ತನ್ನ ದೇಶ, ತನ್ನವರು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಇವರಿಗೆ ಇಲ್ಲ ಅಂತಾದರೆ ನೀವು ಇದಕ್ಕೆ ಏನು ಮಾಡ್ತೀರಿ? ಇದೇ ಮೇಕ್ ಇನ್ ಇಂಡಿಯಾ ಅದು ಸಂಪೂರ್ಣ ಲಾಸ್ ಕಂಪನಿ ಅಂದರು ಇದೇ ರಾಹುಲ್ ಗಾಂಧಿಯವರು. ಚೈನಾವನ್ನು ಹೊಗಳಿದರು. ಇವತ್ತು ಮೇಕ್ ಇನ್ ಇಂಡಿಯಾ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಈ ವಿಡಿಯೋದ ಆರಂಭದಲ್ಲೂ ಹೇಳಿದ್ದೇನೆ, ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೇನೆ ಕೇಳಿ. ಮೇಕ್ ಇನ್ ಇಂಡಿಯಾ ಇವತ್ತು ಇಡೀ ಪ್ರಪಂಚದಲ್ಲೇ, ಆ ಇಡೀ ಪ್ರಪಂಚವನ್ನೇ ಬೆರಗುಗೊಳಿಸಿದೆ. ಭಾರತದ ಭವಿಷ್ಯವಾಗಿ ನಿಂತಿದೆ. ಹೀಗಿರುವಾಗ ನಮ್ಮ ಶಸ್ತ್ರಾಸ್ತ್ರಗಳ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಕಾರ್ಯಾಚರಣೆಯ ಬಗ್ಗೆ ಭಾರತದ ವಿರೋಧ ಪಕ್ಷದ ನಾಯಕರೇ ಈ ರೀತಿಯ ಮಾತನಾಡ್ತಾರೆ ಅಂತಾದರೆ ಅದಕ್ಕೆ ಅಧಿಕೃತವಾದ ದಾಖಲೆ ಇಲ್ಲ.
ಅವರ ದಾಖಲೆ ಇಟ್ಕೊಂಡು ಯಾವುದನ್ನು ಮಾತಾಡೋದಿಲ್ಲ, ಅದು ಪ್ರಶ್ನೆ ಬೇರೆ. ಮೊದಲ ಮಾತು ಆಮೇಲೂ ಹುಡುಕೋದಿಲ್ಲ ದಾಖಲೆನ ಅವರು. ಅದು ಹೀಗೆ ಅಂದರೆ ಬೇಜವಾಬ್ದಾರಿತನದ DNA ಅದು, ಏನೂ ಮಾಡಲಿಕ್ಕಾಗೋದಿಲ್ಲ. ಬದಲಾಗೋದು ಹೇಗೆ ಅದು? ಅದು ಕಲ್ಚರ್, ಅದು ಇನ್ಬಿಲ್ಟ್ ಕಲ್ಚರ್, ಅದು ಬದಲಾಗೋದು ಹೇಗೆ? ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರ ಈ ಮಾತಿದೆಯಲ್ಲ, ಅದು ಯಾವುದೋ ಒಂದು ಫೇಕ್ ಒಂದು ಇನ್ಫಾರ್ಮೇಷನನ್ನು ಇಟ್ಕೊಂಡು ಮಾತಾಡಿದಂಥ ಮಾತು ಇಡೀದಾದಂಥ ಆಕ್ರೋಶಕ್ಕೆ ಕಾರಣ ಆಗಿದೆ. BJP ಮುಗಿಬಿದ್ದಿದೆ, ಅದು ಪ್ರಶ್ನೆ ಬೇರೆ. ಆದರೆ BJP ಕಾಂಗ್ರೆಸ್ಸು ಅನ್ನೋದಕ್ಕಿಂತ ಇದು ದೇಶದ ಮಾನ ಸಮ್ಮಾನ, 26 ಜನ ಅಮಾಯಕರನ್ನು ಪಾಯಿಂಟ್ ಬ್ಲ್ಯಾಂಕ್ ಗನ್ನಲ್ಲಿ, ಅದರಲ್ಲೂ ಹಿಂದೂಗಳ ನೀವು ಅಂತ ಕೇಳಿ ಅದರ ಕನ್ಫರ್ಮ್ ಮಾಡಿ, ಕಲ್ಮಾ ಓದಿ ಅಂತೇಳಿ ಓದಲಿಕ್ಕೆ ಬರದೇ ಇದ್ದಾಗ ವಿವಸ್ತ್ರಗೊಳಿಸಿ ಇಷ್ಟು ಹೇಯವಾಗಿ ಕೊಂದು ಕಳೆದಂಥ ಪಾಕಿಸ್ತಾನದ ಭಯೋತ್ಪಾದಕರ ರಕ್ತ ರಾಕ್ಷಸರ ರಕ್ತ ಪಿಪಾಸುಗಳ ವಿರುದ್ಧ ಮಾಡಿದಂಥ ಈ ಹೋರಾಟವನ್ನು ನಿರ್ಣಾಯಕವಾದಂಥ ಅತ್ಯದ್ಭುತವಾದಂಥ ಗೆಲುವು ಸಾಧಿಸಿದ ಭಾರತದ ಕಾರ್ಯಾಚರಣೆಯನ್ನು ಈ ಮಟ್ಟಕ್ಕೆ ಅದನ್ನು ಹೀಗಳೆತ್ತೀರಿ, ಈ ಮಟ್ಟಕ್ಕೆ ಇದನ್ನು ರಾಜಕಾರಣಕ್ಕೆ ಒಂದು ಮುಂದೆ ಮಾಡ್ತೀರಿ, ಆಮೇಲೆ ಛಿದ್ರಾನ್ವೇಷಣೆ ಮಾಡ್ತೀರಿ, ನಮ್ಮ ಸೈನಿಕರ, ನಮ್ಮ ದೇಶದ, ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯ ಈ ರೀತಿಯಲ್ಲಿ ನೀವು ಗಾಳಿಗೆ ಹಿಡಿತೀರಿ ಅಂತಾದರೆ ನೀವು ಯಾವ ದೇಶದಲ್ಲಿದ್ದೀರಿ? ಹೇಗೂ ಡ್ಯುಯಲ್ ನಿಮ್ಮ ಪೌರತ್ವ ಅದರ ನಿರ್ಣಾಯಕ ಹಂತಕ್ಕೆ ಬಂದು ಮುಟ್ಟಿದೆ. ನಿಮ್ಮ ಭ್ರಷ್ಟಾಚಾರದಲ್ಲಿ ತಾಯಿ ಮಗಳಿಬ್ಬರನ್ನು ಬಂಧಿಸುವಂಥ ಕೆಲಸ ಇನ್ನೇನು ಆಗಬಹುದು. ಬಿಹಾರದ ರಾಜಕಾರಣಕ್ಕಾಗಿ ಪಹಲ್ಗಾಮ್ ಘಟನೆಯನ್ನು ಬಳಸ್ಕೊಳ್ತಾರೆ ಮೋದಿಯವರು ಅಂತ ಹೇಳಿ ನಿಮ್ಮ ಮತ್ತು ನಿಮ್ಮ ಟೀಮು ನೀವು ವ್ಯಾಖ್ಯಾನಿಸ್ತಾ ಇದ್ದೀರಿ, ಪ್ರಚಾರ ಮಾಡ್ತಾ ಇದ್ದೀರಲ್ಲ. ರಾಹುಲ್ ಗಾಂಧಿಯವರೇ ಮತ್ತು ನಿಮ್ಮ ಟೀಮಿಗೆ ನಾನು ಕೇಳುವ ಒಂದೇ ಒಂದು ಪ್ರಶ್ನೆ, ನೀವು ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಿ? ನೀವು ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಿ? OBC ಅಂತ ಹೇಳ್ತಾ ಇದ್ದವರು ಈಗ ಬಿಹಾರದ ಚುನಾವಣೆಗೋಸ್ಕರ SC/ST ಅಂತ ಅದರ ಹಿಂದೆ ಬಿದ್ದಿದ್ದೀರಲ್ಲ. ಅದರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡಬೇಕು. ನಾನು ಅದರ ಬಗ್ಗೆ ಒಂದಿಷ್ಟು ನಿಮ್ಗೆ ಹೇಳಬೇಕು. ರಾಹುಲ್ ಗಾಂಧಿ ಹೇಗೆ ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕಿಗಾಗಿ, ಬಿಹಾರದ ಒಂದು ಈಗ ಚುನಾವಣೆಗೋಸ್ಕರ ಯಾವ ರೀತಿಯ ಛದ್ಮವೇಷವನ್ನು, ಯಾವ ರೀತಿಯ ಮುಖವಾಡವನ್ನು, ಯಾವ ರೀತಿಯ SC/ST ಒಂದು ಇದರದ್ದು ಏನು ರಾಜಕಾರಣದ ಒಂದು ಅಟಾಟೋಪವನ್ನು, ಅಸ್ತ್ರಗಳನ್ನು ಅಲ್ಲಿ ಬಳಸ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕು. ಕೊನೆಯಲ್ಲಿ ನಿಮಗೆ ನಾನು ಮಾತಾಡಲಿಕ್ಕೆ ಹೊರಟಿದ್ದು ಅಥವಾ ಹೇಳಲಿಕ್ಕೆ ಹೊರಟಿದ್ದು ಇಷ್ಟೇ, ಯಾವುದೇ ರಾಜಕೀಯ ಅನ್ನೋದು ಇಷ್ಟು ಅಮಾನುಷವಾಗಬಾರ್ದು. ಯಾವುದೇ ರಾಜಕೀಯ ಅನ್ನೋದು ದೇಶಕ್ಕೆ ಇಷ್ಟು ಡ್ಯಾಮೇಜನ್ನು ಮಾಡಬಾರ್ದು. ಯಾವುದೇ ರಾಜಕೀಯ ಅನ್ನೋದು ಇಷ್ಟರ ಮಟ್ಟಿಗೆ ಅದು ಒಂದು ಮಾತೃದ್ರೋಹದ ಮಟ್ಟಕ್ಕೆ ಇಳಿಯುವ, ಉಂಡ ನೆಲ, ತಿಂದ ನೆಲ, ಬದುಕಿದ ನೆಲ, ಈ ಭಾರತದ ಒಟ್ಟು ಸಾರ್ವಭೌಮತೆ, ಈ ಭಾರತದ ಸಾರ್ವಜನಿಕರ ಒಂದು ಬದುಕಿಗೆ ಒಂದು ಶಾಂತಿ ಸುವ್ಯವಸ್ಥೆಯನ್ನು ತರಲಿಕ್ಕೆ ಹೊರಟಂಥ ಒಂದು ಸೈನ್ಯದ ಆ ತಥಾಕಚಿತವಾದಂಥ ವೀರತ್ವದ ಆ ಸಮಗ್ರವಾದ ಹೋರಾಟವನ್ನು ಈ ಥರ ರಾಜಕೀಯಗೊಳಿಸಿ ಹೇಸಿಗೆಯ ಮಟ್ಟಕ್ಕೆ ತರುವಂಥ ಕೆಲಸ ಇದೆಯಲ್ಲ, ಅದು BJP ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ಯಾರೇ ಇದ್ದರೂ ಕೂಡ ಅದು ಅತ್ಯಂತ ನೀಚತನ, ಅತ್ಯಂತ ಅಕ್ಷಮ್ಯ ಮತ್ತು ಅದೇ ದೇಶದ್ರೋಹಿತನ, ಅದು ದೇಶದ ಒಳಗಿರುವ ಭಯೋತ್ಪಾದಕರು ಮಾತ್ರ ಮಾಡುವಂಥ ಕೆಲಸ, ದೇಶದ್ರೋಹಿಗಳು ಮಾತ್ರ ಮಾಡುವಂಥ ಕೆಲಸ. ಆ ಕೆಲಸ ಈಗ ಯಾವ ಪಕ್ಷದಿಂದ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವ್ರಿಗೇನು ಹೇಳೋಣ? ಯಾರು ಬುದ್ಧಿ ಹೇಳ್ತಾರೆ? ಕನ್ಸ್ಟ್ರಕ್ಟಿವ್ ಆದಂಥ ರಾಜಕೀಯ ಮಾಡಬೇಕು. ಆದರೆ ಈ ಥರದ ರಾಜಕೀಯವನ್ನು ಮಾಡಿ, ಕೇವಲ ಛಿದ್ರಾನ್ವೇಷಣೆ ಮಾಡಿದ ಅದ್ಭುತವಾದಂಥ ಕೆಲಸವನ್ನು ಕೂಡ ಅದು ಕಳಪೆ ಮತ್ತು ದುರುದ್ದೇಶಪೂರಿತ, ಅದು ದೇಶದ್ರೋಹಿತನದ್ದು ಅನ್ನುವಂಥ ಒಂದು ಮಾತಾಡುವ ಮೂಲಕ ಎಷ್ಟರ ಮಟ್ಟಿಗೆ ಅವರು ತಾವು ಎಂಥವರು ಅನ್ನೋದನ್ನು ದೇಶದ ಜನಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ. ಪ್ರಾಯಶಃ ಇದು ಕೂಡ ಕಾಲದ ಒಂದು ಕೊಡುಗೆ, ಈ ನೆಲದ ಗುಣ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಿರ್ಣಾಯಕವಾದ ಸಂದರ್ಭದಲ್ಲಿ ನಿಮ್ಮ ವರ್ತನೆ, ನಿಮ್ಮ ಇಡೀ ವ್ಯಕ್ತಿತ್ವವನ್ನು, ನಿಮ್ಮ ಸ್ಟ್ರಾಟಜಿಯನ್ನು, ನಿಮ್ಮ ಒಳಗಡೆ ಇರುವಂಥ ನಿಜವಾದ ಭಾವನಾತ್ಮಕವಾದಂಥ ಒಂದು ಸ್ಪಂದನ ಮತ್ತು ಅದರ ಸೂಕ್ಷ್ಮತೆಯನ್ನು ಸಂಕೇತದ ಮೂಲಕ ಹೇಳ್ತದೆ ಯಾವಾಗಲೂ. ಇವತ್ತು ಈ ಭಾರತದ ಸೈನ್ಯವನ್ನು
ಆಪರೇಷನ್ ಸಿಂಧೂರವನ್ನು ಮತ್ತು ಮೋದಿಯವರ ಆಡಳಿತವನ್ನು, ಮೋದಿಯವರ ಟೀಮನ್ನು ಒಂದು ನಿಶ್ಶಕ್ತೀಕರಣಗೊಳಿಸುವ, ನಿರ್ಬಲಗೊಳಿಸುವ, ದುರ್ಬಲಗೊಳಿಸುವ ಮತ್ತು ಅದನ್ನೇ ಆರೋಪಿಸುವ, ಅದನ್ನೇ ಅಪನಂಬಿಕೆಯಿಂದ ಕಾಣುವ, ಅಸಹ್ಯವಾಗಿ ಕಾಣುವ ಈ ಒಂದು ಕೂಟ ಇದೆಯಲ್ಲ, ಇದು ಮಾಡ್ತಾ ಇರುವಂಥ ಕೆಲಸ ದೇಶಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಡ್ಬೋದು, ಯಾವ ರೀತಿಯನ್ನು ಡ್ಯಾಮೇಜನ್ನು ಮಾಡ್ಬೋದು ಅನ್ನೋದನ್ನು ನೀವೇ ಅರ್ಥೈಸ್ತೀರಿ. ಮತ್ತೆ ನೀವು ನನ್ನ ಚಾನಲನ್ನು ನೋಡಿಕೊಂಡು ಕೊನೆಗೆ ನೀವು ಕಮೆಂಟ್ ಮೂಲಕ ನನಗೆ ಸ್ಪಂದಿಸ್ತೀರಿ ಅಂತ ನಾನು ಅಂದುಕೊಂಡಿದ್ದೇನೆ. ನಮಸ್ತೆ.